ನಡೆಯುತ್ತದೆ. ಬೆಳಿಗ್ಗೆ 7 ಗಂಟೆಯಿಂದ 9:30ವರೆಗೆ ಪದ್ಮನಾಭನಗರ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನ. ಚೆನ್ನಮ್ಮ ಅಂತಿಮ ದರ್ಶನ ಪಡೆದ ರಾಜಕೀಯ ನಾಯಕರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಶಾಸಕ ಅಶ್ವಥ್ ನಾರಾಯಣ್, ಡಿಸಿಎಂ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನಡುವಿನಕೆರೆ ಅಜ್ಜಯ್ಯ ಸೇರಿ ಹಲವರು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಪದ್ಮನಾಭನಗರ ನಿವಾಸದಲ್ಲಿ ಗಣ್ಯರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಶಾಸಕ ಅಶ್ವಥ್ ನಾರಾಯಣ್, ಡಿಸಿಎಂ ಪರಮೇಶ್ವರ್ ಹಾಗೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ನಾಯಕರು ಪದ್ಮನಾಭನಗರದ ನಿವಾಸಕ್ಕೆ ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಹರದನಹಳ್ಳಿಯಲ್ಲೇ ಮಣ್ಣು ಹಾಕಬೇಕು ಅನ್ನೋದು ಚೆನ್ನಮ್ಮ ಅವರ ಆಸೆಯಾಗಿತ್ತು. ಅದೇ ರೀತಿ ಅವರ ಆಸೆಯಂತೆ ಅವರನ್ನು ದೊಡ್ಡ ದೇವೇಗೌಡರ ಮನೆಗೆ ಸೇರಿದಂತಹ ಜಮೀನಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಅನೇಕರು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. 7 ದಶಕ ತುಂಬು ದಾಂಪತ್ಯ ಇವರದು. ಎಲ್ಲ ಕಷ್ಟದಲ್ಲೂ ಕೂಡ ದೇವೇಗೌಡರ ಹೆಗಲಾಗಿ ಹಾಗೆ ಕುಟುಂಬವನ್ನು ಸರಾಗವಾಗಿ ಸುಂದರವಾಗಿ ನಡೆಸಿದಂತಹ ಗಟ್ಟಿಗತಿ ಇವರು. ಸನ್ಮಾನ್ಯ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಜೀವನದ ಒಡನಾಡಿ ಸಂಗಾತಿ ಮಾತೋಶ್ರೀ ಚೆನ್ನಮ್ಮ ದೇವೇಗೌಡರು ಇವತ್ತು ದೈವಾಧೀನರಾಗಿದ್ದಾರೆ. ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದ್ರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ದೇವೇಗೌಡರ ಸನ್ಮಾನ್ಯ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಜೀವನದ ಒಡನಾಡಿ ಸಂಗಾತಿ ಮಾತೋಶ್ರೀ ಚೆನ್ನಮ್ಮ ದೇವೇಗೌಡರು ಇವತ್ತು ದೈವಾಧೀನರಾಗಿದ್ದಾರೆ. ದೈವಾಧೀನ ಅನ್ನುವಂಥ ಪದ ಅವರಿಗೆ ಅತ್ಯಂತ ಸೂಕ್ತವಾದದ್ದು. ಯಾಕಂದ್ರೆ ಅತ್ಯಂತ ದೈವಿ ಭಕ್ತರು. ಮಕ್ಕಳು ಸ್ವತಃ ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿವನ್ನ ಎಂದೂ ಕೂಡ ಮರಿದಂಥವ್ರು. ಜೀವನ ಉತ್ಸವವನ್ನು ಯಾವಾಗಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ ದೇವೇಗೌಡರಿಗೆ ಹಿನ್ನಡೆ ಆದಾಗಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನು ತುಂಬಿದ್ದು ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನ ಮತ್ತು ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನು ಹೇಳ್ತಾ ಇದ್ಲು ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಿಯಂದರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ ವಿಶೇಷವಾಗಿ ತಾಯಂದರಿಗೆ ಬಹಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂಥ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಡಲಿ, ಆ ಕುಟುಂಬದ ಸದಸ್ಯರಿಗೂ ಕೊಡಲಿ. ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ. ಅವ್ರಿಗೂ ಕೂಡ ಆ ದೇವರು ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಉತ್ಸವವನ್ನು ಎಂದೂ ಕೂಡ ಮರಿದಂಥವ್ರು. ಜೀವನ ಉತ್ಸವವನ್ನು ದಿವಂತರಾಗಿದ್ದಂಥ ಚೆನ್ನಮ್ಮ ಅವರು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನ ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ
ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಕ್ಕಳು ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂತ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತೀನಿ. ದಿವಂತರಾಗಿದ್ದಂಥ ಚೆನ್ನಮ್ಮ ಅವರು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಸ್ತಂಗತರಾಗಿದ್ದಾರೆ. ಪದ್ಮನಾಭ ನಗರದ ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅನೇಕ ರಾಜಕೀಯ ನಾಯಕರು ಅಂತಿಮ ದರ್ಶನ ಪಡೆದುಕೊಂಡು ನಮನ ಸಲ್ಲಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಹಾಸನದತ್ತ ರವಾನೆ ಮಾಡಲಾಗುತ್ತದೆ. ಅದೃಷ್ಟ ದೇವತೆ ದೇವೇಗೌಡರ ಕುಟುಂಬಕ್ಕೆ ಅದೃಷ್ಟ ದೇವತೆಯವರು. ಅನೇಕ ರಾಜಕೀಯ ಏಳು ಬೀಳು ಕಂಡಾಗ ಕೂಡ ಕುಟುಂಬಸ್ಥರ ಜೊತೆ ಬೆನ್ನೆಲುಬಾಗಿ ನಿಂತಹ ಆಧಾರ ಸ್ತಂಭ ಚೆನ್ನಮ್ಮ ಅವರು. ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ರೀತಿಯಾಗಿ ಆಘಾತವಾಗಿದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜೊತೆಯಾಗಿ 7 ದಶಕಗಳ ಕಾಲ ಒಟ್ಟಿಗೆ ಹೆಜ್ಜೆ ಹಾಕಿದವರು ಚೆನ್ನಮ್ಮ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹಾಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಈಗ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆ ಮಾಡಲಾಗಿದೆ. ಹಾಗೆ ಅಂತಿಮ ಯಾತ್ರೆಗೂ ಕೂಡ ಇಂದಿನಿಂದ ಅವರ ಪಾರ್ಥಿವ ಶರೀರ ಹಾಸನದತ್ತ ಸ್ಥಳಾಂತರ ಮಾಡಲಾಗುತ್ತದೆ. ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸಿದ್ಧತೆ ನಡೆದಾಗಿದೆ. ಹೂವಿನ ವಾಹನ ಕೂಡ ಸಿದ್ಧವಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಅನೇಕ ಕಾರ್ಯಕರ್ತರು, ಅನೇಕ ಸಾವಿರಾರು ಮಂದಿ ಬಂದು ಅವರ ದರ್ಶನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳುವಂಥದ್ದು ಮಾತು ಒಂದೇ, ಅವರು ಸರಳ ಜೀವಿ, ಬಹಳ ಸರಳವಾಗಿದ್ದರು ಅವರು. ಮಾಜಿ ಪ್ರಧಾನಿಯವರ ಹೆಂಡತಿ ಅನ್ನುವ ಅಹಂ ಒಂದು ದಿನ ಕೂಡ ಇರ್ತಾ ಇದ್ದಿಲ್ಲ. ಮನೆಗೆ ಯಾರೇ ಬಂದರೂ ಕೂಡ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಮಾತೃಭಾವ ಅವ್ರದ್ದು, ಮಾತೃಭಾವನೆ ಅವ್ರದ್ದು ಅಂತ ಎಲ್ಲರೂ ಕೂಡ ಅವ್ರನ್ನ ನೆನೀತಾ ಇದ್ರು. ಸರಳತೆಯ ಸಕಾರ ಮೂರ್ತಿ ಆಗಿದ್ರು ಚೆನ್ನಮ್ಮ. ಯಾವುದೇ ಪ್ರಚಾರದಲ್ಲಿ ತೊಡ್ಕೊಳ್ತಾ ಇದ್ದೀರಾ, ಆಡಂಬರದ ಜೀವನ ಇದ್ದಿಲ್ಲ, ಬಹಳ ಸಿಂಪಲ್ ಅವರು. ದೈವ ಭಕ್ತಿ ಬಹಳ ಇತ್ತು ಅವರಿಗೆ. ದೇವೇಗೌಡರ ಬೆನ್ನೆಲುಬಾಗಿ ಅನೇಕ ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿದ್ರು. ಇದೀಗ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಉಸಿರಾಟದ ಸಮಸ್ಯೆಯಾಗಿ ವಿಧಿವಶರು ಹೊಂದಿದ್ದಾರೆ. ಆದರ್ಶ ದಂಪತಿಗೆ ಉದಾಹರಣೆ ಅವರು. ಅನ್ಯೂನ್ಯವಾಗಿ 7 ದಶಕಗಳ ಕಾಲ ಒಟ್ಟಿಗೆ ಬದುಕಿದ ಆದರ್ಶ ದಂಪತಿಯವರು. ದೇವೇಗೌಡರ ಕುಟುಂಬಕ್ಕೆ ಬೆನ್ನೆಲುಬಾಗಿ ಆಧಾರ ಸ್ತಂಭವಾಗಿ ನಿಲ್ತಾ ಇದ್ರು. ಒಟ್ಟು 6 ಜನ ಮಕ್ಕಳು ಅವರಿಗೆ. ಬ್ಯುಸಿಯಲ್ಲಿರ್ತಿದ್ದಂತಹ ದೇವೇಗೌಡರು ಯಾವಾಗಲೂ ಕೂಡ ರಾಜಕೀಯ ವಿಚಾರದಲ್ಲಿ ಬ್ಯುಸಿ ಇರ್ತಿದ್ರು. ಆ ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಾಗಿ ಸಂಸಾರವನ್ನು ಕಟ್ಟಿಕೊಟ್ಟು ಹೋದಂತಹ ಗಟ್ಟಿಗಿತ್ತಿ ಅವರು. ಸರಳತೆಗೆ, ಧೀಮಂತಿಕೆಗೆ ಹೆಸರುವಾಸಿ ಆಗಿದ್ರು ಚೆನ್ನಮ್ಮ. ಯಾರೇ ಬಂದರೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಇದ್ರು, ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು ಅವರು. ಯಾವಾಗಲೂ ಕೂಡ ಸರಳ ಜೀವಿ ಅವರು, ತುಂಬ ಸಿಂಪಲ್. ಒಂದು ಚೂರು ಅಹಂ ಕೂಡ ಇರ್ತಾ ಇದ್ದಿಲ್ಲ. ಯಾರೇ ಬಂದರೂ ಕೂಡ ಮನೆಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಹಾಗೆ ಸದ್ಯ ಅವರ ಪಾರ್ಥಿವ ಶರೀರವನ್ನು ಹಾಸನದತ್ತ ಕೊಂಡೊಯ್ಯಲಾಗುತ್ತದೆ. ಅಲ್ಲೂ ಕೂಡ ನಾಳೆ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರ ಪಾರ್ಥಿವ ಶರೀರವನ್ನು ಇದೀಗ ಸ್ಥಳಾಂತರ ಮಾಡಲಾಗುತ್ತದೆ.
ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆ ನಡೀತಾ